ಗಂಗಾಧರ್ ಅವರು ನಿಸರ್ಗ ಶಾಲೆ ಪ್ರಾರಂಭ ಮಾಡಿ ಅಲ್ಲಿ 1ನೇ ತರಗತಿಯಿಂದ PUC ವರೆಗೂ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ನರ್ಸರಿಯಿಂದ ಮತ್ತೆ ಪ್ರೀ ನರ್ಸರಿ, ನರ್ಸರಿ, LKG, UKG ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಸುಂದರವಾದಂತಹ ಕಟ್ಟಡನ ಮಾಡಿ ಇವತ್ತು ಅದರ ಪ್ರಾರಂಭೋತ್ಸವ. ಅದರೊಟ್ಟಿಗೆ ಈ ಭಾಗದ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಉಚಿತವಾಗಿ ಶುಗರ್, BP, ECG, ಕಣ್ಣಿನ ತಪಾಸಣೆ, ಕಾಲು ಮೊಣಕಾಲು ನೋವು ಇಂಥ ಎಲ್ಲ ಚಿಕಿತ್ಸೆಗೆ ಇಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಸ್ಪರ್ಶ ಹಾಸ್ಪಿಟಲ್ ವತಿಯಿಂದ ನಡೀತಾ ಇದೆ. ಈ ಭಾಗದಲ್ಲೆಲ್ಲ ಮಧ್ಯಮ ವರ್ಗದ ಜನ ಆರೋಗ್ಯದ ಬಗ್ಗೆ ಈ ರೀತಿಯ ಕ್ಯಾಂಪ್ಗಳು ನಡೀತಾ ಇದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಹಿರಿಯರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಕಣ್ಣಿನ ತಪಾಸಣೆ ಮಾಡಿಸ್ತಾ ಇದ್ರು. ಕಾಲ್ ನೋವು ಅಂತೇಳಿ ಕಾಲ್ನ ಚೆಕಪ್ ಮಾಡ್ತಾ ಇದ್ರು, ಕ್ಯಾಲ್ಸಿಯಂ ಕಮ್ಮಿ ಇದೆಯೋ ಇಲ್ವೋ ಅಂತೇಳಿ. ಈ ಶಾಲೆನೂ ಯಶಸ್ವಿ ಆಗಲಿ, ಹಾಗೆ ವರ್ಷಕ್ಕೆ 1-2 ಸಾರಿ ಈ ಭಾಗದ ಜನಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇರಲಿ ಗಂಗಾಧರ್ ಅವರು ಅಂತೇಳಿ ಇವತ್ತು ಭಾನುವಾರ ಅನೇಕ ಕಾರ್ಯಕ್ರಮಗಳಿತ್ತು. ಸ್ವಲ್ಪ ತಡ ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ನಮ್ಮ ಶ್ರೀಮತಿಯವರು ಇಬ್ರು ಒಟ್ಟಿಗೆ ಬಂದಿದ್ದೀವಿ. ನಿಮ್ ಮಹಾಲಕ್ಷ್ಮಿ ಬರ್ಬೇಕಾ, ನೆಮ್ಮದಿಯಾಗಿರ್ಬೇಕಾ, ನೀವೇ ಕಸ ಹೊಡೆದು ರಂಗೋಲಿ ಹಾಕಿ ನೋಡಿ ಹಾಕಿ. ನಮ್ಮನೆಗೆ ನಾನೇ ಮಾಡ್ತಾ ಇರೋದು. 6 ಗಂಟೆಗೆ ಎದ್ದು ಮಾಡ್ತೀನಿ. ಎಲ್ಲ ಹೇಳ್ತಾರೆ ಯಾರು ಮಾಡಲ್ಲ ಅಂತ, ನಾನು ಮಾಡ್ತೀನಿ. ಯಾಕಂದ್ರೆ ನಮ್ಮನೆಗೆ ಮಹಾಲಕ್ಷ್ಮಿ ಬೇಕು ನನಗೆ. ಆ ಮಹಾಲಕ್ಷ್ಮಿ ನನಗೆ ಬಂದ್ರೆ ನಾವು ನಿಮ್ಗೆಲ್ಲರಿಗೂ ಕೊಡ್ಬೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ನನಗಾಗಿ ನನ್ಗೇನು ಬೇಡ, ಬಂದಿರೋದು ಎಲ್ಲರಿಗೂ ಹಂಚ್ಕೊಂಡು ಬಾಳೋಣ ಅನ್ನೋದೇ ನನ್ನ ಉದ್ದೇಶ.